ఒరే కుక్క నీకెంత ధైర్యం ఉంటే వాడితో వెళ్ళొద్దని చెప్తావు. ಆದರೆ ಯಾವಾಗ ಡಬ್ಬಿಂಗ್ ಮಾಡಬೇಕು ಅಂತ ಮೊದಲ ದಿನ ಸ್ಟುಡಿಯೋಗೆ ಬರ್ತಾರೋ ಅವತ್ತಲ್ಲೊಂದು ಸಣ್ಣ ಗಲಾಟೆ ಆಗುತ್ತೆ. ಈ ಕಾರಣಕ್ಕಾಗಿ ಶಶಿಕಲಾ ಅವರು ನಾನು ಈ ಚಿತ್ರಕ್ಕೆ ಡಬ್ಬಿಂಗ್ ಮಾಡೋದಿಲ್ಲ ಅಂತ ಸ್ವಲ್ಪ ಬೇಸರದಿಂದ ವಾಪಸ್ ಹೋಗ್ತಾರೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿರುವಂತಹ ಶಶಿಕಲಾ ಅವರು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಡುವೆ ನಡೆದಂತಹ ಒಂದು ವಿಶೇಷ ಘಟನೆಯನ್ನು ತಿಳಿದುಕೊಳ್ಳೋಣ. ಶಶಿಕಲಾ ಅವರು ಸುಮಾರು 25 ವರ್ಷಗಳಿಂದ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸುಮಾರು 350ಕ್ಕಿಂತ ಹೆಚ್ಚು ಸಿನಿಮಾಗಳಿಗೆ ಇವರು ಕಂಠದಾನವನ್ನು ಮಾಡಿದ್ದಾರೆ. ಮಾಲಾಶ್ರೀ, ಶ್ರುತಿ, ಜೂಹಿ ಚಾವ್ಲಾ, ಖುಷ್ಬು ಈ ಎಲ್ಲ ನಟಿಯರಿಗೆ ವಾಯ್ಸನ್ನು ಕೊಟ್ಟಂಥವರು ಶಶಿಕಲಾ ಅವರು. ಇವರು ಆಪ್ತಮಿತ್ರ ಸಿನಿಮಾದಲ್ಲಿ ಸೌಂದರ್ಯ ಅವರಿಗೆ ವಾಯ್ಸ್ ಕೊಟ್ಟಂಥವ್ರು. ಹಾಗೆಯೇ ತಮಿಳಿನ ಚಂದ್ರಮುಖಿ ಸಿನಿಮಾದಲ್ಲೂ ನಾಗವಲ್ಲಿ ಕ್ಯಾರೆಕ್ಟರ್ಗೆ ಇವರು ಕಂಠದಾನವನ್ನು ಮಾಡಿದ್ದಾರೆ. ಈ ಆಪ್ತಮಿತ್ರ ಸಿನಿಮಾದಿಂದ ಇವರಿಗೊಂದು ವಿಶೇಷವಾದಂತಹ ಒಂದು ಗೌರವ ಮನ್ನಣೆ ಸಿಗ್ತಾ ಹೋಯಿತು. ಆರಂಭದಲ್ಲಿ ಆಪ್ತಮಿತ್ರ ಚಿತ್ರದಲ್ಲಿ ಸೌಂದರ್ಯ ಅವರ ಪಾತ್ರಕ್ಕೆ ಅವರೇ ಒಂದು ಡಬ್ಬಿಂಗನ್ನು ಮಾಡಬೇಕಿತ್ತು. ಆದರೆ ಡಬ್ಬಿಂಗ್ ಮಾಡುವಂತಹ ಸಮಯದಲ್ಲಿ ನಟಿ ಸೌಂದರ್ಯ ಅವರು ತೀರ್ಕೊಂಡ್ಬಿಟ್ಟಿದ್ರು. ಈ ಕಾರಣಕ್ಕಾಗಿ ಯಾರಿಂದ ಡಬ್ಬಿಂಗ್ ಮಾಡಿಸೋದಂತ ವಿಚಾರ ಮಾಡ್ತಿರ್ಬೇಕಾದ್ರೆ ಹೇಗಿದ್ದರೂ ಶಶಿಕಲಾ ಅವರು ತಮಿಳಿನ ಚಂದ್ರಮುಖಿ ಸಿನಿಮಾಗೆ ಡಬ್ಬಿಂಗ್ ಮಾಡಿದ್ರಿಂದ ಅವರನ್ನೇ ಬಳಸ್ಕೊಳ್ಳಿ, ಯಾವುದೇ ರೀತಿ ತೊಂದರೆ ಆಗದಂತೆ ಅವರಿಗೆ ಡಬ್ಬಿಂಗ್ ಮಾಡಲಿಕ್ಕೆ ಸಹಾಯ ಮಾಡಿಕೊಡಿ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೇಳ್ತಾರೆ. ಹೀಗಾಗಿ ಪಿ ವಾಸು ಅವರು ಶಶಿಕಲಾ ಅವರನ್ನು ಡಬ್ಬಿಂಗ್ ಮಾಡಲಿಕ್ಕೆ ಅಪ್ರೋಚ್ ಮಾಡ್ತಾರೆ. ಆದರೆ ಚಂದ್ರಮುಖಿ ಸಿನಿಮಾದಲ್ಲಿ ತುಂಬ ಕಿರ್ಚಿ ಶಶಿಕಲಾ ಅವರಿಗೆ ಏನೋ ಒಂಥರ ಎನರ್ಜಿ ಕಡಿಮೆ ಆದಾಗ ಅನಿಸಿರುತ್ತೆ. ಹಾಗೆಯೇ ಸ್ವಲ್ಪ ಹೆಲ್ತ್ ಸಮಸ್ಯೆ ಇದ್ದಿದ್ದರಿಂದ ಸ್ವಲ್ಪ ದಿನ ಡಬ್ಬಿಂಗಿಂದ ದೂರ ಇರಬೇಕು ಅಂತ ವಿಚಾರ ಮಾಡಿರ್ತಾರೆ. ಆದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೇಳ್ಕೊಂಡಿರೋ ಕಾರಣ ಈ ಡಬ್ಬಿಂಗ್ ಮಾಡಲಿಕ್ಕೆ ಶಶಿಕಲಾ ಅವರು ಒಪ್ಕೊಳ್ತಾರೆ. ಆದರೆ ಯಾವಾಗ ಡಬ್ಬಿಂಗ್ ಮಾಡಬೇಕು ಅಂತ ಮೊದಲ ದಿನ ಸ್ಟುಡಿಯೋಗೆ ಬರ್ತಾರೋ ಅವತ್ತಲ್ಲೊಂದು ಸಣ್ಣ ಗಲಾಟೆ ಆಗುತ್ತೆ. ಈ ಕಾರಣಕ್ಕಾಗಿ ಶಶಿಕಲಾ ಅವರು ನಾನು ಈ ಚಿತ್ರಕ್ಕೆ ಡಬ್ಬಿಂಗ್ ಮಾಡೋದಿಲ್ಲ ಅಂತ ಸ್ವಲ್ಪ ಬೇಸರದಿಂದ ವಾಪಸ್ ಹೋಗ್ತಾರೆ. ಯಾವಾಗ ಈ ವಿಷಯ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ತಿಳಿಯುತ್ತೋ ಆಗ ಅವರು ವಾಸು ಮತ್ತು ತಂಡದವರಿಗೆ ಈ ಡಬ್ಬಿಂಗನ್ನು ಶಶಿಕಲಾ ಅವರೇ ಮಾಡಬೇಕು, ಅವರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೀವು ನೋಡ್ಕೊಳ್ಳಿ, ಇದ್ರ ಮುಂದಿನ ಎಲ್ಲ ಜವಾಬ್ದಾರಿಯನ್ನು ನಾನು ತಗೊಳ್ತೇನೆ ಅಂತ ಹೇಳಿ ಕಳಿಸ್ತಾರೆ. ಈ ವಿಷಯ ಶಶಿಕಲಾ ಅವರಿಗೆ ತಿಳಿದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ಈ ಆಪ್ತಮಿತ್ರ ಸಿನಿಮಾಗೆ ಸೌಂದರ್ಯ ಅವರ ಕ್ಯಾರೆಕ್ಟರ್ಗೆ ವಾಯ್ಸನ್ನು ಕೊಡ್ತಾರೆ. ಡಬ್ಬಿಂಗ್ ಮುಗಿಸಿ ಇನ್ನೇನು ಮನೆಗೆ ಹೋಗಬೇಕು ಅನ್ನೋಷ್ಟರಲ್ಲಿ VR ಭಾಸ್ಕರ್ ಅವರು ಶಶಿಕಲಾ ಅವ್ರ ಹತ್ರ ಬಂದು, ಅಮ್ಮ ನಿಮಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಮ್ಮೆ ಮನೆಗೆ ಬನ್ನಿ ಅಂತ ಹೇಳಿದ್ದಾರೆ, ಇವತ್ತು ಹೋಗೋಣ ಅಂತ ಹೇಳ್ತಾರೆ. ಶಶಿಕಲಾ ಅವರಿಗೆ ಯಾಕೋ ಒಂಥರ ಸಂಕೋಚ, ಭಯ. ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಒಂದು ದೊಡ್ಡ ಕಲಾವಿದರ ರೀತಿ ಶಶಿಕಲಾ ಅವರು ನೋಡಿರುವಂಥವ್ರು, ಚಿಕ್ಕಂದಿಂದನೂ ಅವರು ಸಿನಿಮಾವನ್ನು ನೋಡಿ ಬೆಳೆದಂಥವ್ರು. ಹೀಗಿದ್ದಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಭೇಟಿಯಾಗಲಿಕ್ಕೆ ಅವ್ರ ಮನೆಗೆ ಹೋಗೋದಂದರೆ ಸ್ವಲ್ಪ ಒಂದು ಸಂಕೋಚ ಆಗೋದು ಸಹಜ. ಆ ಕಾರಣಕ್ಕಾಗಿ ಬೇಡ ಸರ್, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಆದರೆ VR ಭಾಸ್ಕರ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ನಿಮ್ಮನ್ನು ಇವತ್ತು ಮನೆಗೆ ಕರ್ಕೊಂಡು ಬರಲೇಬೇಕು ಅಂತ ಹೇಳಿದ್ದಾರೆ, ಒಮ್ಮೆ ಭೇಟಿಯಾಗಿ ಬರೋಣ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಹೇಗಾದರೂ ತಪ್ಪಿಸ್ಕೋಬೇಕು ಅಂತ ನಾನು ಅವ್ರ ಮನೆಯನ್ನು ನೋಡಿಲ್ಲ ಸರ್ ಅಂತ ಶಶಿಕಲಾ ಅವರು ಉತ್ತರ ಕೊಡ್ತಾರೆ. ಆಗ VR ಭಾಸ್ಕರ್ ಅವರು ಪರವಾಗಿಲ್ಲ, ನೀವು ನಮ್ಮ ಜೊತೆ ಕಾರಲ್ಲೇ ಬನ್ನಿ ಅಂತ ಹೇಳ್ತಾರೆ. ನಾನು ಸ್ಕೂಟಿ ತಂದಿದ್ದೀನಿ ಅಂತ ಇವರು ಉತ್ತರ ಕೊಡ್ತಾರೆ. ಸರಿ, ಹಾಗಾದರೆ ಸ್ಕೂಟಿಯಿಂದ ಫಾಲೋ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಶಶಿಕಲಾ ಅವರು ಅವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಮನೆಗೆ ಹೋಗಲೇಬೇಕಾಗಿ ಬರುತ್ತೆ. ಸರಿ ಅಂತ ಅವ್ರ ಕಾರು ಫಾಲೋ ಮಾಡಿಕೊಂಡು ಡಾಕ್ಟರ್ ವಿಷ್ಣುವರ್ಧನ್ ಅವರ ಮನೆ ಹತ್ರ ಬರ್ತಾರೆ. ಮನೆ ಗೇಟ್ ಹತ್ರ ಬರ್ತಿದ್ದಾಗೆ ಈ ಒಂದು ಭಯ ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಗೇಟ್ನಿಂದ ಇವರನ್ನು ತುಂಬ ಆದರದಿಂದ ಪ್ರೀತಿಯಿಂದ ಬರಮಾಡ್ಕೊಳ್ತಾರೆ. ಅಮ್ಮ ಹೇಗಿದ್ದೀರಾ ಅಂತ ಮಾತಾಡಿಸ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಹಿಳೆಯರಿಗೆ ಗೌರವ ಕೊಡ್ತಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ರೀತಿ ಅವರು ಅಮ್ಮ ಅಂತ ಮಾತಾಡಿಸಿದಾಗ ಶಶಿಕಲಾ ಅವರಿಗೆ ಒಮ್ಮೆ ಮನಸ್ಸು ಹಗುರ ಆಗುತ್ತೆ. ಹೀಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಮಾತನ್ನು ಆರಂಭ ಮಾಡ್ತಾ ಅವ್ರಿಗೆ ಗೊತ್ತಾಗುತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇನ್ನೂ ಆಪ್ತಮಿತ್ರ ಸಿನಿಮಾನೇ ನೋಡಿಲ್ಲ ಅಂತ. ಟಿವಿಯಲ್ಲಿ ಶಶಿಕಲಾ ಅವರ ವಾಯ್ಸನ್ನು ಕೇಳಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇವ್ರನ್ನ ಭೇಟಿ ಮಾಡಲೇಬೇಕು ಅಂತ ಮನೆಗೆ ಕರೆಸಿರ್ತಾರೆ.
ಹೀಗೆ ಮಾತಾಡ್ತಾ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಹೇಗಮ್ಮ ಈ ರೀತಿ ವಾಯ್ಸ್ ಮಾಡ್ಯುಲೇಷನ್ನ ನೀವು ಮೇಂಟೈನ್ ಮಾಡ್ತೀರಾ, ಅದು ಹೇಗೆ ನಿಮ್ಮ ವಾಯ್ಸನ್ನು ಇಷ್ಟೊಂದು ಒಳ್ಳೆ ಸ್ಥಿತಿಯಲ್ಲಿ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಆಗ ಶಶಿಕಲಾ ಅವರು, ಯೋಗಾಭ್ಯಾಸ ಮಾಡ್ತೀನಿ ಸರ್, ಆ ಕಾರಣದಿಂದ ನನ್ನ ವಾಯ್ಸು ಒಂದು ಒಳ್ಳೆ ಸ್ಥಿತಿಯಲ್ಲಿದೆ ಅಂತ ಹೇಳ್ತಾರೆ. ಆಗ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಹಾಗನ್ನಿ ಮತ್ತೆ ಏನೇ ಇರಲಿ ಯೋಗನೇ ಅಂತ ತುಂಬ ಖುಷಿಯಿಂದ ಹೆಮ್ಮೆಯಿಂದ ಒಂದು ಉತ್ತರವನ್ನು ಕೊಡ್ತಾರೆ. ಅವರು ಆಧ್ಯಾತ್ಮಕ್ಕೆ ಒಂದು ವಿಶೇಷವಾದ ಬೆಲೆಯನ್ನು ಕೊಡ್ತಿದ್ದರಿಂದ ಹೀಗೆ ಯೋಗಾಭ್ಯಾಸ ಮಾಡಿ ಇವರು ಒಂದು ಉತ್ತಮ ಧ್ವನಿಯನ್ನು ಹೊಂದಿದ್ದಾರೆ ಅನ್ನೋದು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ತುಂಬ ಖುಷಿ ಕೊಟ್ಟಿರುತ್ತೆ. ಇದಾದ ನಂತರ ಶಶಿಕಲಾ ಅವರು ಆಪ್ತಮಿತ್ರ ಸಿನಿಮಾದ ಕೆಲವೊಂದು ಡೈಲಾಗ್ಗಳನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಮುಂದೆ ಹೇಳ್ತಾರೆ. ಆಗ ವಿಷ್ಣುವರ್ಧನ್ ಅವರು ತುಂಬ ಖುಷಿಯಿಂದ ಒಂದು ಸಣ್ಣ ಮಗುವಿನಂತೆ ಆ ಎಲ್ಲ ಡೈಲಾಗ್ಗಳನ್ನು ಖುಷಿಯಿಂದ ಎಂಜಾಯ್ ಮಾಡ್ತಾರೆ. ಈ ದೃಶ್ಯವನ್ನು ನೋಡಿ ಶಶಿಕಲಾ ಅವರಿಗೆ ಅವರ ಒಂದು ವೃತ್ತಿಯ ಮೇಲೆ ತುಂಬ ಗೌರವ ಬರುತ್ತೆ. ತನ್ನ ಧ್ವನಿ ಈ ರೀತಿ ಒಂದು ಪ್ರಭಾವ ಬೀರುತ್ತೆ ಅಂತ ಅವರಿಗೆ ಗೊತ್ತಿರಲಿಲ್ಲ. ಅಷ್ಟರವರೆಗೂ ಶಶಿಕಲಾ ಅವರು ಈ ಒಂದು ಡಬ್ಬಿಂಗನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ತನ್ನ ಪಾಡಿಗೆ ಅವರು ಕೆಲಸ ಮಾಡ್ಕೊಂಡಿದ್ದರು ಅಷ್ಟೇ. ಆದರೆ ಯಾವಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇಷ್ಟು ಖುಷಿಪಟ್ಟು ಅವರ ಒಂದು ಡೈಲಾಗನ್ನು ಕೇಳ್ತಾ ಇದ್ದರೋ ಆ ಸಮಯದಲ್ಲಿ ಅವರಿಗೆ ತಮ್ಮ ವೃತ್ತಿಯ ಮೇಲೆ ಒಂದು ವಿಶೇಷವಾದ ಪ್ರೀತಿ ಬರುತ್ತೆ. ಹೀಗೆ ಇವರು ಡೈಲಾಗ್ಗಳನ್ನೆಲ್ಲ ಹೇಳಿ ಮುಗಿಸಿದ ನಂತರ ಡಾಕ್ಟರ್ ವಿಷ್ಣುವರ್ಧನ್ ಅವರು ಶಶಿಕಲಾ ಅವರ ಹತ್ರ, ನಿಮಗೇನಾದರೂ ಪ್ರಶಸ್ತಿ ಬಂದಿದೆಯಾ ಅಂತ ಕೇಳ್ತಾರೆ. ಆಗ ಶಶಿಕಲಾ ಅವರು, ಯಾವುದೇ ರೀತಿಯ ಪ್ರಶಸ್ತಿ ಬಂದಿಲ್ಲ ಸರ್, ನನಗೆ ಈ ಇಂಡಸ್ಟ್ರಿನ ಒಂಥರ ಬೇಜಾರಾಗ್ಬಿಟ್ಟಿದೆ, ಈ ಡಬ್ಬಿಂಗನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಛೇ ಹಾಗೆಲ್ಲ ಮಾಡಬೇಡಿ, ನಿಮ್ಮಂಥವ್ರು ಇಂಡಸ್ಟ್ರಿಗೆ ಬೇಕು, ನಿಮ್ಮಲ್ಲಿ ತುಂಬ ಒಂದು ಒಳ್ಳೆಯ ಪ್ರತಿಭೆ ಇದೆ, ಪ್ರಶಸ್ತಿ ಬರೆದಿದ್ರೆ ನನ್ನಂತೆ ಇವತ್ತೇ ನಾನೇ ನಿಮಗೆ ಪ್ರಶಸ್ತಿ ಕೊಡ್ತೀನಿ, ನಿಮ್ಮನ್ನು ಗೌರವಿಸಲೇಬೇಕು ಅಂತ ಭಾರತಿ ಅಮ್ಮನವ್ರನ್ನ ಹುಡುಕ್ತಾರಂತೆ. ಮಾಯಿ ಅಂತ ಭಾರತಿ ಅಮ್ಮನವರು ಕರೆದಾಗ ಅವರು ಒಂದು ಬಟ್ಟಲ ತುಂಬ ರೇಷ್ಮೆ ಸೀರೆ, ಹಣ್ಣುಗಳು, ತೆಂಗಿನಕಾಯಿ ಇದನ್ನೆಲ್ಲ ತಗೊಬಂದು ಒಬ್ಬ ಮುತ್ತೈದೆಗೆ ಯಾವ ರೀತಿಯ ಗೌರವ ಕೊಡ್ತಾರೋ ಆ ರೀತಿಯ ಒಂದು ಗೌರವ ಕೊಟ್ಟು ಸನ್ಮಾನಿಸ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು, ಭಾರತಿಯವರನ್ನು ಸಿನಿಮಾ ತೆರೆಯ ಮೇಲೆ ರಾಜ ರಾಣಿಯರ ಥರ ಶಶಿಕಲಾ ಅವರು ನೋಡಿರ್ತಾರೆ. ಆದರೆ ಇಷ್ಟು ಹತ್ತಿರದಲ್ಲಿ ಅವರ ಎದುರುಗಡೆ ಕೂತು ಅವರ ಮನೆಗೆ ಕರೆದು ಒಂದು ಸನ್ಮಾನವನ್ನು ಮಾಡ್ತಾರೆ ಅಂತ ಅವರು ಕನಸಿನಲ್ಲೂ ಎಣಿಸಿರಲಿಲ್ಲ. ಈ ಒಂದು ಘಟನೆಯಿಂದ ಶಶಿಕಲಾ ಅವರಿಗೆ ಅವರ ಡಬ್ಬಿಂಗ್ ವೃತ್ತಿಯ ಮೇಲೆ, ಅವರ ಒಂದು ಧ್ವನಿಯ ಮೇಲೆ ವಿಶೇಷವಾದ ಒಂದು ಗೌರವ, ಪ್ರೀತಿ ಹುಟ್ಟುತ್ತೆ. ಇಷ್ಟೆಲ್ಲ ಒಂದು ಸನ್ಮಾನ, ಒಂದು ಆತಿಥ್ಯವನ್ನು ಸ್ವೀಕರಿಸಿದ ಮೇಲೆ ಅವರಿಗೆ ತುಂಬ ಗಾಬರಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಹೇಗಾದರೂ ಬೇಗ ಹೊರಟು ಬಿಡೋಣ ಅಂತ ಶಶಿಕಲಾ ಅವರಿಗೆ ಅನಿಸುತ್ತೆ. ಸರಿ ಅಮ್ಮ, ನಾನು ಬರ್ತೀನಿ ಅಂತ ಭಾರತಿಯವ್ರ ಹತ್ರ ಹೇಳಿ ಹೊರಡ್ಲಿಕ್ಕೆ ಅನುವಾಗ್ತಾರೆ. ಆಗ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಹೇಗೆ ಬಂದಿದ್ದೀರಾ, ನಮ್ಮ ಡ್ರೈವರ್ ಹತ್ರ ನಿಮಗೆ ಡ್ರಾಪ್ ಮಾಡಲಿಕ್ಕೆ ಹೇಳ್ತೇನೆ ಅಂತ ಅವರ ಡ್ರೈವರನ್ನು ಕರೀತಾರೆ. ಶಶಿಕಲಾ ಅವರಿಗೆ ತಾನು ಸ್ಕೂಟಿ ತಂದಿದ್ದೇನೆ ಅಂತ ಹೇಳೋಕ್ಕೆ ಸಣ್ಣ ಸಂಕೋಚ. ಇಲ್ಲ ಸರ್, ಇಲ್ಲೇ ಗಾಡಿ ಇದೆ, ನಾನು ಹೋಗ್ತೀನಿ, ಗಾಡಿ ತಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಸರಿ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಭಾರತಿಯವರು ಒಂದು ಒಪ್ಪಿಗೆಯನ್ನು ಕೊಟ್ಟು ಅವ್ರನ್ನ ಗೇಟ್ ತನಕನೂ ಬಂದು ಬೀಳ್ಕೊಡ್ತಾರೆ. ಶಶಿಕಲಾ ಅವರಿಗೆ ಈ ಆತಿಥ್ಯವನ್ನು ನೋಡಿ ತುಂಬ ಖುಷಿಯಾಗಿರುತ್ತೆ. ಅವರಿಗೆ ಸೀರೆಯನ್ನು ಕೊಟ್ಟು ಒಂದು ಸನ್ಮಾನ ಮಾಡಿದ್ದಲ್ಲದೆ ಒಂದು ಸ್ಪೆಷಲ್ ಗಿಫ್ಟ್ ಬಾಕ್ಸ್ ಕೂಡ ಕೊಟ್ಟಿರ್ತಾರೆ. ಮನೆಗೆ ಹೋಗಿ ತುಂಬ ಖುಷಿಯಿಂದ ಆತುರವಾಗಿ ಈ ಬಾಕ್ಸಲ್ಲಿ ಏನಿದೆ ಅಂತ ಬಿಚ್ಚಿ ನೋಡ್ತಾರೆ. 2 ಬೆಳ್ಳಿ ತಟ್ಟೆ ಇರುತ್ತೆ. ಆ ಬೆಳ್ಳಿ ತಟ್ಟೆಯ ಹಿಂದೆ ಪ್ರೆಸೆಂಟೆಡ್ ಬೈ ವಿಷ್ಣುವರ್ಧನ್ ಅಂತ ಇರುತ್ತೆ. ಇದನ್ನು ನೋಡಿ ಶಶಿಕಲಾ ಅವರಿಗೆ ತುಂಬ ಖುಷಿಯಾಗ್ಬಿಡುತ್ತೆ. ಈ ಘಟನೆಯ ನಂತರ ಶಶಿಕಲಾ ಅವರು, ನಾನಿನ್ನು ಮುಂದೆ ಜೀವನದಲ್ಲಿ ಯಾವುದೇ ಪ್ರಶಸ್ತಿಯನ್ನು ಕೂಡ ಸ್ವೀಕರಿಸಲ್ಲ, ನನಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಭಾರತಿಯವರು ಕೊಟ್ಟಂತಹ ಗೌರವ, ಸನ್ಮಾನ ಇದಿಷ್ಟೇ ಸಾಕು, ಇದೇ ನನ್ನ ಜೀವನದ ಒಂದು ದೊಡ್ಡ ಪ್ರಶಸ್ತಿ ಅಂತ ಅಂದ್ಕೊಳ್ತಾರೆ. ಅದಾದಮೇಲೆ ಅವರು ಯಾವುದೇ ರೀತಿಯ ಒಂದು ಪ್ರಶಸ್ತಿಯನ್ನು ಕೂಡ ಸ್ವೀಕರಿಸಲ್ಲ. ಹೀಗೆ ಒಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಆತಿಥ್ಯ, ಅವರು ಕೊಟ್ಟಿರುವಂತಹ ಸನ್ಮಾನ ಶಶಿಕಲಾ ಅವರಿಗೆ ಜೀವನದಲ್ಲಿ ಒಂದು ಮೈಲಿಗಲ್ಲಾಗಿ ಉಳಿಯುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ನಮ್ಮ ದಂತಕಥೆಯ ಸೀರೀಸ್ನಲ್ಲಿ ಈ ರೀತಿಯ ಇನ್ನಷ್ಟು ವಿಶೇಷವಾದ ವಿಡಿಯೋಗಳು ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.